ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆರ್ ಬಿ ಪಾಟೀಲ್, ಡಾಕ್ಟರ್ ಆರ್ ಬಿ ಪಾಟೀಲ್ ಫೌಂಡೇಶನ್ನ ಅಧ್ಯಕ್ಷರು. ಇಂದು ವಿಷಯ ಗಂಗಾವತಿ ನಗರದಲ್ಲಿ ನಾವು ನಿನ್ನೆ ಮತ್ತು ಈ ದಿನ 2 ದಿನಗಳ ಕಾಲ ಬೃಹತ್ ಆರೋಗ್ಯ ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಇದು ಸಂಪೂರ್ಣ ಯಶಸ್ವಿಯಾಗಿದೆ ಎಂದು ನಮಗೆ ತುಂಬ ಸಂತೋಷವಾಗಿದೆ. ಎಲ್ಲ ನಮ್ಮ ಸ್ನೇಹಿತರಾದ ನಾಗರಾಜ್ ಇಂಗ್ಲಿಗಿ ಸರ್, ಅಂಜನಾದ್ರಿ ಹೆಜ್ಜೆ ಕಲಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ VIP ಮೆಲೋಡೀಸ್ ಪಂಪಪತಿ ಸರ್ ಇಂಗ್ಲಿಗಿ ಅವರು ನಮ್ಮ ಜೊತೆಗೂಡಿ ತುಂಬ ಅದ್ಭುತವಾದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೂ ವಿಜಯಲಕ್ಷ್ಮಿ ಫೌಂಡೇಶನ್ NGO ಮೇಡಮ್ ಅವರಿದ್ದಾರೆ, ನಮ್ಮ ಜಯಶ್ರೀ ಮೇಡಮ್ ಇದ್ದಾರೆ, ಲತಾ ಮೇಡಮ್ ಹಾಗೂ ಎಲ್ಲ ಸಮಸ್ತ ನಮ್ಮ ಕಟ್ಟಿಮನೆ ಮಂಜುನಾಥ್ ಸರ್ ಅವರು ತುಂಬ ಹೃದಯದಿಂದ ನಮಗೆಲ್ಲ ಸೇವೆಯಲ್ಲಿ ಸಹಕಾರ ಮಾಡಿ ಅವರು ಹಗಲಿರುಳು ನಮ್ಮ ಜೊತೆ ಇದ್ದು ನಮಗೆ ಯಶಸ್ವಿಗೆ ಕಾರಣರಾಗಿದ್ದಾರೆ. ಹಾಗೂ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದು, ಇದು ಸಂಪೂರ್ಣ ಯಶಸ್ವಿಯಾಗಿದೆ. ನಾವು ಶ್ರಮಪಟ್ಟ ಈ ಕೆಲಸಕ್ಕೆ ಗಂಗಾವತಿ ನಗರದ ಮತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಸಮಸ್ತ ಜನರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೇವೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಹೋಬಳಿ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ನಮ್ಮ ಉದ್ದೇಶ ಇಷ್ಟೇ, ಸದೃಢ ಭಾರತ, ಸದೃಢ ಗಂಗಾವತಿ ಎಂಬ ಧ್ಯೇಯದೊಂದಿಗೆ ಆರೋಗ್ಯವೇ ಮಹಾಭಾಗ್ಯ. ನಮಗೆ ಎಷ್ಟೇ ಸಂಪತ್ತು, ಅಷ್ಟ ಐಶ್ವರ್ಯ, ಭೋಗಭಾಗ್ಯಗಳಿದ್ದರೂ ಆರೋಗ್ಯಕ್ಕೆ ಸಮನಾದ ಸಂಪತ್ತು ಯಾವುದೂ ಇಲ್ಲ. ಆದ ಕಾರಣ ಸಮಸ್ತ ಸಾರ್ವಜನಿಕರ ಆರೋಗ್ಯ ಆಯುಷ್ಯ ಅವರ ಒಂದು ಸದೃಢ ಗಂಗಾವತಿ ನಿರ್ಮಾಣವೇ ನಮ್ಮ ಧ್ಯೇಯ ಆಗಿರುವುದರಿಂದ ನಮಗೆ ಸಪೋರ್ಟ್ ಮಾಡಿದ ಎಲ್ಲ ಪತ್ರಿಕಾ ಮಿತ್ರರಿಗೂ ನಾವು ಈ ಮೂಲಕ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಪ್ರತಿಯೊಬ್ಬರು ಜೆಸ್ಕಾಂ ಆಗಲಿ, ಪೊಲೀಸ್ ಇಲಾಖೆ ಆಗಲಿ ಮತ್ತು ಮುಖ್ಯವಾಗಿ ನಗರಸಭೆ ಅಧಿಕಾರಿಗಳಾಗಲಿ ಈ ಒಂದು ನಮ್ಮ ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವರೆಲ್ಲರಿಗೂ ಇಡೀ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಇನ್ನು ಮುಂದೆ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಮುಂದೆ ಹೋಗಲು ಎಲ್ಲ ಜನರ ಆಶೀರ್ವಾದ ಬಯಸುತ್ತೇವೆ. ದಯವಿಟ್ಟು ಎಲ್ಲರ ಸಹಕಾರ ಇದೇ ರೀತಿಯಾಗಿ ನಮ್ಮೊಂದಿಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ಟಾಪ್ ಮಾಡಿ. ಡಾಕ್ಟರ್ ಆರ್ ಬಿ ಪಾಟೀಲ್ ಫೌಂಡೇಶನ್ ಗಂಗಾವತಿ ಹಾಗೂ ಶ್ರೀ ಅಂಜನಾದ್ರಿ ಹೆಜ್ಜೆ ಜನಸೇವಾ ಕಲಾ ಟ್ರಸ್ಟ್ ಗಂಗಾವತಿ ಸಹಯೋಗದೊಂದಿಗೆ ನಗರದ ಶ್ರೀ ಭಗೀರಥ ವೃತ್ತದ ಬಳಿ ಇರತಕ್ಕಂಥ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿ 2 ದಿನಗಳ ಕಾಲ ಮೇ 24, 25 2 ದಿನಗಳ ಕಾಲ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದೇವೆ. ಇದರಲ್ಲಿ ಸುಮಾರು 35ಕ್ಕೂ ಹೆಚ್ಚು ರೋಗಗಳಿಗೆ ತಪಾಸಣೆ ಹಾಗೂ ಗಂಭೀರ ಕಾಯಿಲೆಗಳಿಗೆ BPL ಇತರೆ ಕಾರ್ಡ್ ಉಳ್ಳಂತ ಜನರಿಗೆ ಫ್ರೀ ಆಗಿ ಚಿಕಿತ್ಸೆ ಕೊಡೋದು ಕೂಡ ಇದರಲ್ಲಿ ಒಳಗೊಂಡಿತ್ತು. ಇದುವರೆಗೆ ಸುಮಾರು 700ರಿಂದ 800 ಜನರು ಈ ಚಿಕಿತ್ಸೆಯ ಲಾಭ ಪಡ್ಕೊಂಡಿದ್ದಾರೆ, ತಪಾಸಣೆಗೆ ಒಳಪಟ್ಟಿದ್ದಾರೆ. ಈಕೋ, ECG, ಕ್ಯಾನ್ಸರ್, ಗರ್ಭ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಮತ್ತು ಮೊಣಕಾಲು ನೋವು, BP, ಶುಗರ್, ಹೃದಯ ಕಾಯಿಲೆ ಮತ್ತು ಮೊಣಕಾಲು ನೋವು, ನರರೋಗ, ಬೆನ್ನು ನೋವು, ಇತರೆ ಹಲವಾರು ಒಂದು ರೋಗಗಳ ಒಂದು ಚಿಕಿತ್ಸೆ ಜೊತೆಗೆ ಈ ಕಣ್ಣಿನ ದೃಷ್ಟಿ ತಪಾಸಣೆ ಕೂಡ ಇವತ್ತು ಹೊಸಪೇಟೆಯಿಂದ ನಮ್ಮ ಐ ದೃಷ್ಟಿ ಕಣ್ಣಿನ ಸಂಸ್ಥೆ ಬಂದು ಇವತ್ತು ತಪಾಸಣೆ ನಡೆಸ್ತು. ಇದು ಸಪ್ತಗಿರಿ ಆಸ್ಪತ್ರೆ, ಬೆಂಗಳೂರು ಇವರ ಸಹಯೋಗದಲ್ಲಿ ನಡೆತಕ್ಕಂಥ ಗಂಗಾವತಿಯ ಅತ್ಯಂತ ದಾಖಲೆಯ ಕಾರ್ಯಕ್ರಮ. ಸಾಕಷ್ಟು ಜನರು ಬಂದು ನಮಗೆ ಸಹಕಾರ ನೀಡಿದರು. ಅದ್ರ ಜೊತೆಗೆ ನಮ್ಮ ಶ್ರಮಜೀವಿ ಕಟ್ಟಡ ಕಾರ್ಮಿಕ ಸಂಘ ರಾಜ್ಯ ಘಟಕ ಗಂಗಾವತಿ ಶಿವಕುಮಾರ್ ಅವರು, ಅದೇ ರೀತಿ VIP ಮೆಲೋಡೀಸ್ ಗಂಗಾವತಿ ಪಂಪಪತಿ ಇಂಗಳಿಗೆ ಅವರು ಮತ್ತು ನಮ್ಮ ರಮೇಶ್ ಮತ್ತು ಹಲವಾರು ಜನರು, ಒಬ್ಬರಿಬ್ಬರು ಅಂತ ಹೇಳಂಗಿಲ್ಲ, ನಮಗೆಲ್ಲರೂ ನೆರವು ನೀಡಿದ್ದಾರೆ. ಮತ್ತು ಇಲ್ಲಿ ಸ್ಥಳಾವಕಾಶ ಮಾಡಿರ್ತಕ್ಕಂಥ ಶ್ರೀ ಉಪ್ಪಾರ ಸಮಾಜದ ಎಲ್ಲ ಸಮುದಾಯದ ಪ್ರಮುಖರು, ನರಸಬ್ದಣಿ, ಅಮರ್ ಜ್ಯೋತಿ, ವೆಂಕಟೇಶ್ ಸೇರಿದಂತೆ. ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಕಡಿಮೆ ವೆಚ್ಚದಲ್ಲಿ ನಮ್ಮ
ಬ್ಯಾನರ್ ಹಾಕಿ ಕೊಟ್ಟಿರ್ತಕ್ಕಂಥ ನಮ್ಮ ಮೇದರ್ ಸಮುದಾಯದ ಪ್ರಮುಖರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಸ್ವಚ್ಛತೆ ಕಾರ್ಯ ಮಾತ್ರ ನಗರಸಭೆ 3 ದಿವಸಗಳ ಕಾಲ ನಮಗೆ ನೆರವು ನೀಡಿತು. ನಗರಸಭೆಗೂ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಅದೇ ರೀತಿ ಕೆಇಬಿ ಕೂಡ ಅತಿ ಕಡಿಮೆ ಅವಧಿಗೆ ಕರೆಂಟ್ ಕಟ್ ಮಾಡೋದ್ರ ಮೂಲಕ ನಮಗೆ ನೆರವಾಗಿದೆ. ಅನೇಕ ಗಣ್ಯಮಾನ್ಯರು ಎಲ್ಲರೂ ನಾನು ನೀನು ಅನ್ಲಾರ್ದಂಗೆ ಎಲ್ಲರೂ ಇದಕ್ಕೆ ನಮಗೆ ಸಹಕಾರ ನೀಡಿದಕ್ಕೋಸ್ಕರ ನಮ್ಮ ಮುಸಲ್ಮಾನ್ ಸಮುದಾಯದ ಮೌಲ್ಯಗಳು ಕೂಡ ಮತ್ತು ನಮ್ಮ ಸನ್ನಿಕ್ ಪಾಷಾ ಸೇರಿದಂತೆ ಅನೇಕರು ನಮಗೆ ನೆರವಾಗಿದ್ದರೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಸಪ್ತಗಿರಿ ಆಸ್ಪತ್ರೆ ಹೆಚ್ಚು ಕಡಿಮೆ ಎಲ್ಲರಿಗೂ ಬಹಳ ಶಾಂತಿಯುತವಾಗಿ ಅತ್ಯಂತ ಕಾಳಜಿಪೂರ್ವಕವಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ನಮ್ಮ ಸವಡಿ ಡಾಕ್ಟರ್ ಸ್ಫೂರ್ತಿ ಕಾಲೇಜಿನ ಸುಮಾರು 5-6 ಜನ ಸ್ಟೂಡೆಂಟ್ 2 ದಿನಗಳಿಂದ ನಿರಂತರ ನಮಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. THO ದಿಂದ ಒಬ್ರು ಬಂದಿದ್ದಾರೆ, ತಾಲೂಕು ಆರೋಗ್ಯ ಇಲಾಖೆಯಿಂದ ಒಬ್ರು ಬಂದಿದ್ದಾರೆ, ಮತ್ತೆ ಪೊಲೀಸ್ ಇಲಾಖೆ ನೆರವು ಕೂಡ ಇದೆ, ಟ್ರಾಫಿಕ್ ಅವ್ರ ನೆರವು ಕೂಡ ಇದೆ. ದಯವಿಟ್ಟು ಎಲ್ಲರಿಗೂ ಇದೇ ರೀತಿ ಇಲ್ಲೇನು ನಮಗೆ ಸಹಕಾರ ನೀಡಿದ್ರೆ ಎಲ್ಲರಿಗೂ ನಾವು ಹೃದಯ ತುಂಬಿದ ನಮ್ಮ RB ಪಾಟೀಲ್ ಫೌಂಡೇಶನ್ ಮತ್ತು ಗೆಜ್ಜೆ ಹೆಜ್ಜೆ ಜನಸೇವಾ ಕಲಾ ಟ್ರಸ್ಟ್ ವತಿಯಿಂದ ಹೃದಯಪೂರ್ವಕ ವಂದನೆಗಳನ್ನು ನಾನು ಈ ಮೂಲಕ ಸಲ್ಲಿಸ್ತೇನೆ.